ಹಾಸನ ಜಿಲ್ಲಾಡಳಿತ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯ ಸಹಭಾಗಿತ್ವದಲ್ಲಿ ಸಿರಿಧಾನ್ಯ ಹಬ್ಬ ಮತ್ತು ವಾಣಿಜ್ಯ ಮೇಳ ಆಯೋಜಿಸಲಾಗಿತ್ತು. ಮೇಳದಲ್ಲಿ 30ಕ್ಕೂ ಹೆಚ್ಚು ಮಳಿಗೆಗಳಿದ್ದು ಸಿರಿಧಾನ್ಯಗಳಿಂದ ಸಿದ್ಧಪಡಿಸಿದ್ದ ವಿವಿಧ ಖಾದ್ಯಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಸಾವಿರಾರು ಜನ ಮೇಳವನ್ನು ವೀಕ್ಷಿಸಿದರು. ಈ ವೇಳೆ ದೂರದರ್ಶನದೊಂದಿಗೆ ಪ್ರಗತಿಪರ ರೈತ ಪುಟ್ಟಸ್ವಾಮಿ ಆಲೂರು ಮೇಳದಲ್ಲಿ ನವಣೆ ಸೇರಿದಂತೆ ವಿವಿಧ ಸಿರಿಧಾನ್ಯಗಳಿಂದ ವಿಭಿನ್ನ ಖಾದ್ಯಗಳನ್ನು ಸಿದ್ಧಪಡಿಸುವ ಕುರಿತು ಮಾಹಿತಿ ಲಭ್ಯವಾಗಿದೆ ಎಂದರು. ಇವತ್ತು ಮಾಡಿರ್ತಕ್ಕಂಥ ಪ್ರೋಗ್ರಾಮ್ಗಳು ಚೆನ್ನಾಗಿ ಆಯ್ತು. ಬಾರಿ ಖಾದ್ಯಗಳನ್ನು ನಮ್ಮ ಅಕ್ಕಂದಿರೆಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಸವಿದು ನೋಡಿದೀವಿ. ರೈತ ಕೃಷ್ಣಮೂರ್ತಿ ಗಂಗೂರು ಸಿರಿಧಾನ್ಯಗಳ ಬೆಳೆಯುವುದಕ್ಕೆ ಸರ್ಕಾರ ರೈತರಿಗೆ ಅಗತ್ಯ ತರಬೇತಿ ಮತ್ತು ಬೆಂಬಲ ಬೆಲೆ ನಿಗದಿಪಡಿಸಬೇಕು. ಆಗ ಮಾತ್ರ ಹೆಚ್ಚಿನ ಪ್ರಮಾಣದ ಸಿರಿಧಾನ್ಯಗಳ ಬೆಳೆಯಲು ರೈತರು ಮುಂದಾಗುತ್ತಾರೆ ಎಂದು ತಿಳಿಸಿದರು. ಏನ್ ಇದೆಲ್ಲ ಹಮ್ಮಿಕೊಂಡಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಕ್ಲೀನಾಗಿ ಇನ್ನೂ ರೈತರುಗಳಿಗೆ ಹೆಲ್ಪ್ ಆಗಂತ ಒಳ್ಳೆ ತರಬೇತಿಗಳನ್ನ ಕೊಡೋದ್ರ ಜೊತೆಗೆ ಒಳ್ಳೆ ಬೆಂಬಲ ಬೆಲೆ ಕೊಟ್ಟು ಅವ್ರಿಗೆ ಒಳ್ಳೇದ್ ಮಾಡೋಂಥದ್ದನ್ನ ಮಾಡ್ಲಿ ಸರ್ಕಾರ ಅಂತ ಕೇಳ್ಕೊಂಡು. ಸ್ಥಳೀಯ ನಿವಾಸಿ ಶ್ವೇತಾ ಸಿರಿಧಾನ್ಯಗಳು ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಉತ್ತಮ ಆಹಾರವಾಗಿದ್ದು ಆರೋಗ್ಯ ಕಾಪಾಡಿಕೊಳ್ಳಲು ನೆರವಾಗಲಿದೆ ಎಂದರು. ತುಂಬಾ ದೂರಗಳು ಹೋದಾಗ ಆ ತರ ರೊಟ್ಟಿಗಳನ್ನ ಹಾಕೊಂಡು ಹೋಗ್ತಾ ಇದ್ರು. ಈ ರೊಟ್ಟಿ ವಿಶೇಷತೆ ಏನು ಅಂದ್ರೆ ಇದ್ರಲ್ಲಿ ಎಲ್ಲಾ ಹಾಕಿರ್ತೀವಿ. ಹುಚ್ಚಳ್ಳು, ಹುರುಳಿಕಾಳು, ಹೆಸರು ಕಾಳು ಎಲ್ಲ ರೆಡಿ ಟು ಈಟ್ ಫುಡ್. ಈ ತರ ಫುಡ್ಗಳನ್ನ ಈಗ ಮಕ್ಕಳುಗಳಿಗೆ ಜಂಕ್ ಫುಡ್ ಕೊಡೋದ್ರ ಬದಲು ಈ ತರ ಫುಡ್ಗಳನ್ನ ಅವಾಗ ಕೊಡ್ತಾ ಇದ್ರೆ ಒಳ್ಳೇದಾಗುತ್ತೆ. ಪ್ರವಾಸಿ ಡಾಕ್ಟರ್ ಸರಳ ಸಿರಿಧಾನ್ಯಗಳಿಂದ ಸಿದ್ಧಪಡಿಸಿರುವ ಆಹಾರಗಳ ಸೇವನೆಯಿಂದ ಆರೋಗ್ಯ ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು. ಅಡಿಗೆಗಳನ್ನ ಮಾಡ್ಕೊಂಡು ತಿನ್ನಬಹುದು ಅಂತ ಇಲ್ಲಿ ಬಂದು ತಿಳಿದು ಮನೆಗೆ ಹೋಗಿ ಮತ್ತೆ ಇದನ್ನ ಬಳಸಿ ಆರೋಗ್ಯವನ್ನ ಸುಧಾರಿಸ್ಕೋತಾರೆ ಅನ್ನೋ ಆಸೆ ಜೊತೆಗೆ ಸಿರಿಧಾನ್ಯಗಳು ಇನ್ನೂ ಮುಂದುವರಿಬೇಕು ಅನ್ನೋ ಇಚ್ಛೆ ನಮ್ಮದು.